ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಿಮ್ಮ ಹೆಸರು? ಜನಾರ್ದನ್ ಅಂತೇಳಿ. ಸರ್ ಇವತ್ತು ಬೈ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಹೌದು. ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ, ಯೋಗೇಶ್ವರ್ ಅವರು ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಇವರೆಲ್ಲ ಕಳ್ಳರು ಸೂಳೆ ಮಕ್ಕಳು, ಕಳ್ಳನ ಮಕ್ಕಳು ಇವರು. ಕಾಂಗ್ರೆಸ್ನವರು DK ಶಿವಕುಮಾರ, ತುರ್ಕ್ ನನ್ನ ಮಗ ಸಾಬಿ, ಜಮೀರ್ ನನ್ನ ಮಗ. ನನ್ನ ಮಗನ ಬೆಳೆಸ್ತಾರೆ ಯಾರು? ಗೌಡ್ರು ಪಂಚಾಯತ್ ಕಟ್ಕೊಂಡು ಗೋರಿಪಾಳ್ಯದಲ್ಲಿ ಈಗ ಚಾಮರಾಜಪೇಟೆಯಲ್ಲಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ದ. ಎಲ್ಲ ಬಸ್ ತೊಳ್ಕೊಂಡು ಬಿದ್ದಿದ್ದು ಸೂಳೆ ಮಗ ಅವನು. ನಾಯಿ ನನ್ನ ಮಗ ಅವನು ಅಂತ ತುರ್ಕನ್ನ ಬೆಳೆಸಿದ್ರು ಗೌಡ್ರು. ತಿರ್ಗಾ ನೋಡಿದ್ರೆ ಗೌಡ್ರು ಯಾರನ್ನೂ ಬೆಳೆಸಲ್ಲ ಅಂತ ಹೇಳ್ತಾರೆ. ಗೌಡ್ರು ಎಲ್ರೂ ಬೆಳೆಸಿದ್ರು, ಎಲ್ರೂ ಅವ್ರಿಗೆ ತಿಕ್ಕ ಹೊಡಿಯೋರೇ ಆಗಿ ಹೋಗ್ಬಿಟ್ಟಿದ್ದಾರೆ. ಗೌಡ್ರು ಒಕ್ಕಲಿಗರಲ್ಲಿ ಒಗ್ಗಟ್ಟಿಲ್ಲ. ಸಾಬ್ರುಗಳು ಮಾತಾಡ್ದಂಗೆ ಇವ್ರು ನನ್ನ ಮಕ್ಳುಗಳಿಗೆ, ಗೌಡ್ರುಗಳಿಗೆ ನರ ಇಲ್ಲ, ಸಾಮಾನ್ಯ ಇಲ್ಲ. ಸೂಳೆ ಮಕ್ಕಳಿಗೆ ಒಕ್ಕಲಿಗರು, ಗೌಡ್ರು ತುರುಕು ನನ್ನ ಮಕ್ಳಿಗೆ ಮಾತ್ರ, ನನ್ನ ಮಕ್ಳಿಗೆ ಎದ್ದು ನಿಂತ್ಕೊಂಡ್ಬಿಡ್ತದೆ ಸಾಬ್ರುಗಳು ಅಂದರೆ. ಸಾಬ್ರುಗಳೇ ಆಗ್ಬೇಕು ಅಂತಾರೆ. ಗೌಡ್ರುಗಳಿಗೆ ಮನ ಮರ್ಯಾದೆ ಏನಿಲ್ಲ ಸೂಳೆ ಮಕ್ಕಳಿಗೆ. ನನ್ನ ಮಗ DK ಶಿವಕುಮಾರ ಇದ್ದಾನಲ್ಲ, ತಾಯಿನ ಗಡ್ಡ, ನನ್ನ ಮಗನಿಗೆ ಕೆರ ತೊಗೊಂಡು ಹೊಡಿಬೇಕು ಸೂಳೆ ಮಗನಿಗೆ. ಅವ್ನಿಗೇನಾಗಿದೆ? ಅವ್ನಿಗೆ ಸಾಬಿ ನನ್ನ ಮಗನ ಅಷ್ಟು ಗೌಡ್ರನ್ನ ಬೈದುವಾಗ ನನ್ನ ಮಗ ಅವನ್ನ ಸಮರ್ಥಿಸ್ಕೊಳ್ತಾನೆ. ಅವ್ನಿಗೇನು ನನ್ನ ಮಗನಿಗೆ ಅವ್ನಿಗೇಂದ್ರ ಬೇಕು DK ಶಿವಕುಮಾರನ್ಗೆ ಹೇಳಿ? ಅಲ್ಲ ಸರ್, ಈ ಸರಿ ಅವರು ಯೋಗೇಶ್ವರ್ನ ಕರ್ಕೊಂಡಾದ್ಮೇಲೆ ಎಲ್ಲೋ ಈ ಸರಿ ಫಲಿತಾಂಶ ಉಲ್ಟಾ ಆಗ್ಬೋದು ಅಂತ ಆಗ್ಬೇಕಾಗಿತ್ತು. ಇದೆಲ್ಲ ನನ್ನ ಮಕ್ಳು 29 ಕೋಟಿ 30 ಕೋಟಿ ಇದು ಮದ್ಯ ಹಂಚಿದ್ದಾರೆ. ಮೊನ್ನೆ ಎಲ್ಲ ಸೀಸ್ ಮಾಡಿದ್ದಾರೆ. ಈ ನನ್ನ ಮಕ್ಳಿಗೆ ಅಧಿಕಾರದಲ್ಲಿ ಇಟ್ಕೊಂಡು ನನ್ನ ಮಕ್ಳು ಎಲ್ರಿಗೂ ದುಡ್ಡು ಹಂಚಿ ಓಟ್ ಗೆದ್ದಿರೋದು. ಇದು ನೇರವಾಗಿ ಗೆದ್ದಿರೋದಲ್ಲ ಇವರು. ನೇರವಾಗಿ ಗೆದ್ದಿಲ್ಲ ಇವರು, ದುಡ್ಡು ಹಂಚಿ ದುಡ್ಡು ಗೆದ್ದಿರೋದು. ಸಾಬ್ರುಗಳೆಲ್ಲ ಒಂದಾಗ್ತಾರೆ. ಗೌಡ್ರುಗಳಿಗೆ ನರ ಇಲ್ಲ. ಗೌಡ್ರುಗಳು ಅವ್ನು ಹೇಳ್ತಾನೆ ಇವ್ನು ಹೇಳ್ತಾನೆ, 2,000 ಸಾಲ ದುಡ್ಡು ಕೊಟ್ಟರೆ ಸಾಕು, ನನ್ನ ಮಕ್ಳು ಯಾವ್ರಿಗೆ ಬೇಕಾದ್ರೂ ಒಟ್ಟಾಗ್ತಾರೆ. ಒಕ್ಕಲಿಗರಲ್ಲಿ ಒಗ್ಗಟ್ಟಿಲ್ಲ. ಸಾಬ್ರುಗಳಿಗೆ ಏನಾದ್ರು ಒಂದಿಷ್ಟು ಸಿಕ್ಕರು ಸಾಕು, ಎಲ್ಲ ಒಂಟಾಗ್ಬಿಡ್ತಾರೆ. ನನ್ನ ಮಕ್ಳು ಸಾಬ್ರುಗಳು ಆ ಜಮೀರ್ ಸಾಬನ್ಗೆ ಮುತ್ತಿಕ್ತಾರೆ ಫೋಟೋ ಹಿಡ್ಕೊಂಡು ಸೂಳೆ ಮಕ್ಕಳು. ಅವ್ರಿಗಿರೋ ದಮ್ಮು ದಾಖತ್ತು ಈ ನನ್ನ ಮಕ್ಳಿಗಿಲ್ಲ. ಗೌಡ್ರುಗಳಿಗೆ ಈ DK ಶಿವಕುಮಾರನ್ ಮೊದಲೇ ಇದ್ದಿಲ್ಲ. ನನ್ನ ಮಗನಿಗೆ ಪಕ್ಷ ಇರ್ಬೇಕು ಅಷ್ಟೇ. ಗೌಡ್ರು ಜಾತಿ ಭಾಗ ಇದಿಲ್ಲ ಸೂಳೆ ಮಗನಿಗೆ. ಅವ್ನಿಗೆ ಕೆರ ತಗೊಂಡು ಹೊಡಿಬೇಕು. ಅವ್ನಿಗೆ ಇನ್ನೇನು ಹೇಳ್ಬೇಕು ಹೇಳ್ತೀನಿ ಅವ್ನಿಗೆ. ಸರ್ ಇವಾಗ ಎಲೆಕ್ಷನ್ ರಿಸಲ್ಟ್ ಹೆಚ್ಚು ಕಮ್ಮಿ ಒಂದು ಕಮ್ಮಿ ಮತದ ಎಣಿಕೆಯಲ್ಲಿ ಗೆಲ್ಬಹುದು ಅಥವಾ ಸೋಲ್ಬಹುದು ಅಂತಿತ್ತು. ಹೌದು. ಇಲ್ಲ, ಇವಾಗ ಏನಾಗಿದೆ, ಸಾಬ್ರು ಓಟ್ ಎಲ್ಲ ಸಾಲಿಡ್ ಆಗಿ ಅವ್ನಿಗೆ ಬಿದ್ದಿರೋದು. ಇವಾಗ 23,000 ಲೀಡಲ್ಲಿ ಏನ್ ಗೆದ್ದಿದ್ದಾನೆ ಅದೆಲ್ಲ ಸಾಲಿಡ್ ಆಗಿ ಸಾಬ್ರು ಓಟ್ಗಳು. ಸಾಬ್ರು ಓಟ್ಗಳು 23,000ದಲ್ಲಿ ವಿನ್ ಆಗಿದ್ದಾನಲ್ಲ, ಅದೆಲ್ಲ ಸಾಬ್ರು ಓಟ್ಗಳೇನೆ. ಗೌಡ್ರ ಓಟ್ಗಳು ಭಾಗ ಆಗ್ಬಿಡ್ತು. ಇಲ್ಲಿ ಡಿವೈಡ್ ಆಯ್ತು. ಗೌಡ್ರುಗಳು ನಮ್ಮರ್ತ್ ನನ್ನ ಮಕ್ಕಳು ಅಂದ್ರೆ ಸತತವಾಗಿ ಮೂರನೇ ಸೋಲ್ಸಿದ್ರು ಪಾಪ ಹುಡುಗನ್ನ ಕರ್ಕೊಂಡೋಗಿ. ಬೇಜಾರಾಗತ್ತೆ, ನೋವಾಗತ್ತೆ. ಏನ್ ಮಾಡ್ತೀರಾ? ಅವ್ನಿಗೆ ಸೂಳ ಮಗನಿಗೆ ಅವ್ನಿಗೆ ಬುದ್ಧಿ ಇಲ್ಲ. ಅವ್ನಿಗೆ ನನ್ನ ಮಕ್ಕ ಅವ್ನು DK ಅವನು, ಅವ್ನ ತಮ್ಮ ಅವನವನಲ್ಲ, ಅವನು ಸುರೇಶ್ ದರೋಡೆಕೋರು. ನನ್ನ ಮಕ್ಕಳು ಬಂಡೆ ಕಳ್ರವ್ರು. ಕನಕಪುರದಲ್ಲಿ ಬಂಡೆ ಹೊಡೆದು ಗೆದ್ದಿರೋರು. ಆ ದುಡ್ಡನ್ನ ಇಲ್ಲಿ ಚೆಲ್ಲಿದ್ರು, ಗೆದ್ದಿಸ್ಕೊಂಡ್ರು ಅಷ್ಟೇ. ಎಲೆಕ್ಷನ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ ತಕ್ಷಣ ಹೋಗಿ ಎಲ್ಲ ಚನ್ನಪಟ್ಟಣದಲ್ಲಿ ದುಡ್ಡು ಹಂಚಿದ ಅವನು DK ಶಿವಕುಮಾರ್. ಸರ್ ಎಲ್ಲರೂ ಇವ್ರದ್ದು JDS ಅವ್ರದ್ದು ಏನಾರ ತಪ್ಪಿತ್ತಾ ಈ ಸರಿ? JDS ನವ್ರದ್ದಿಲ್ಲ, ಬಟ್ BJP ಅವ್ರು ಸ್ವಲ್ಪ ಕೆಲಸ ಮಾಡಿಲ್ಲ ಅನ್ಕೊಳ್ತೀನಿ. BJP ಅವ್ರು ಕೆಲಸ ಮಾಡಿಲ್ಲ. ಅದ್ರ ಪ್ರಾಬ್ಲಮ್. ಅದ್ರ ಬಗ್ಗೆ ಇವನು ಹಿಂದಿನ ದಿವಸ ಇವನ್ನೆಲ್ಲ 3 ತಿಂಗಳಿಂದಾನೇ ಒಳಗಡೆ ಎಲ್ಲ ಸಂಚು ಮಾಡ್ಕೊಂಡಿದ್ದು. ಈ ಎಲೆಕ್ಷನ್ಗೆ ನಾಮಿನೇಷನ್ಗೆ ಹಿಂದಿನ ದಿವಸ ಒಳಗೆ ಸೇರ್ಕೊಂಡ ಯೋಗೇಶ್ವರು. ಇದೆಲ್ಲ ಫ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿರೋದು ಅವನು. ಯಾಕಂದ್ರೆ ದೇವೇಗೌಡರು ಕಣಕ್ಕೆ ಇಳಿದಿದ್ರು, ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಅವರು ಅಂಥ ವಯಸ್ಸಿನಲ್ಲೂ ಪಾಪ ಬಂದು ಕ್ಯಾನ್ವಾಸ್ ಮಾಡಿದ್ರು. ಅವನಿಗೂ ಮರ್ಯಾದೆ, ಗೌಡ್ರಿಗೂ ಮರ್ಯಾದೆ ಕೊಡಲಿಲ್ಲ. ನನ್ನ ಮಕ್ಕಳು ಕಚ್ಚೋಳ ಮಕ್ಕಳು. ಇನ್ನೇನು ಹೇಳ್ಬೇಕು ಹೇಳಿ? ಏನ್ ಸರ್ ಮತ್ತೆ ಇವಾಗ JDS ಫಿನಿಕ್ಸ್ ಅಂತ ಎದ್ದು ಬರ್ತಾರೆ ಬಿಡಿ ಅವರು. ಫಿನಿಕ್ಸ್ ಇಂದ ಧೂಳಿಂದ ಎದ್ದು ಬರ್ತಾರೆ ಅವರು. ಮಣ್ಣಿನ ಮಕ್ಕಳು ಗೆದ್ದಿತಾರೆ. ಸೋಲೆ ಗೆಲುವಿನ ಮೆಟ್ಲು ಅಷ್ಟೇ. 3 ಸಲ ಸಿಗ್ತಿದ್ದೇನೆ, 4ನೇ ಸಲ ಗೆದ್ದಿತಾನೆ ನಿಖಿಲ್ ಕುಮಾರಸ್ವಾಮಿ. ಗೆದ್ದಿತಾನೆ ಬಿಡಿ ಸರ್. ಬಟ್ ಯೋಗೇಶ್ವರ್ ಅವ್ರಿಗೆ ಏನಾರ ಏನಿಲ್ಲ, ಅವ್ನ ಅಷ್ಟೇ ಅಲ್ಲಿ ಸ್ಕ್ರಾಪ್. ಇವಾಗ ಗೆದ್ದಿದ್ದಾನೆ ಸ್ಕ್ರಾಪ್ ಅಲ್ಲಿ. ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪು ಮಾಡ್ತಾರೆ. ಒಟ್ಟಿನಲ್ಲಿ ಒಂದು ಸೀಟ್ ಹೊಡ್ಕೋಬೇಕಾಗಿತ್ತು, ಅವನ್ನ ಕರ್ಕೊಂಡೋಗಿ ಗೆದ್ದಿಸ್ಕೊಂಡ್ರು. ಅವನಲ್ಲಿ ಸ್ಕ್ರಾಪ್ ಆಗ್ತಾನೆ ಅಷ್ಟೇ. ಬಟ್ ಇವತ್ತು ಒಂದು ಯೋಗೇಶ್ವರ್ ಗೆದ್ದ ಮೇಲೆ ಕೆಲವರು ಪ್ರಶ್ನೆ ಕೇಳಿದ್ರು ಮಾಧ್ಯಮದವರು. ಅದಕ್ಕೆ ಅವ್ರಂದ್ರು, ಇವಾಗ ಕುಮಾರಸ್ವಾಮಿ ಅವರು ಕಣ್ಣೀರೆಲ್ಲ ವರ್ಕೌಟ್ ಆಗಲ್ಲ, ಸೊ ಅಭಿವೃದ್ಧಿ ಯಾರು ಮಾಡಿರ್ತಾರೋ ಅವ್ರಿಗೇನೆ ಓಟ್ ಹಾಕೋದು. ಏನು ಅಭಿವೃದ್ಧಿ ಮಾಡಿಲ್ಲ. ಗೌಡ್ರು ಮಾಡಿರೋದು ಅವತ್ತು. ಗೌಡ್ರು ಮಾಡಿರೋದು ಇವನು ಹೆಸರು ಹಾಕೊಂಡನ ಅಷ್ಟೇ. ಇವನೇನು ಮಾಡಿಲ್ಲ. ಇವನು ಒಂದೊಂದು ಎಲೆಕ್ಷನ್ ಒಂದೊಂದು ಪಕ್ಷದಿಂದ ನಿಂತ್ಕೊಳ್ತಾನೆ. ಪಕ್ಷಾಂತರಿ ಅವನು ಸರಿ ಇಲ್ಲ ಅವನು. ಆಮೇಲೆ ಎಲ್ಲೋ ಈ ಸರಿ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವ್ರಿಗೆ ಟೀಕೆ ಮಾಡಿದ್ರು. ಒಂದು ವಿಚಾರಕ್ಕೆ ಅವನು ಅವ್ರ ವಿರುದ್ಧವಾಗಿ ಏನೇನು ಕೆಟ್ಟದಾಗಿ ಮಾತಾಡ್ದ, ಆ ಒಂದು ವಿಚಾರಕ್ಕೆ ಸಾಬ್ರೆಲ್ಲ ಒಟ್ಟಾದ್ರು. ಸಾಲಿಡ್ ಆಗಿ ಬೀಳ್ತು. ಇವಾಗ 23,000 ಏನು ಗೆದ್ದಿದ್ದಾನೆ, ಲೀಡ್ ತೊಗೊಂಡಿದ್ದಾನೆ, ಅದೆಲ್ಲ ಅವ್ರದ್ದೇ.
ಸೊ ಅದು ಪಾಸಿಟಿವ್ ಆಯ್ತು ಅನ್ಸುತ್ತಾ ಸರ್ ನಿಮ್ಗೆ ಅವ್ರು ಹಂಗ್ ಮಾತಾಡಿದ್ದು? ಅದೇ ಸಾಬ್ರುಗಳಿಗೆ ಪಾಸಿಟಿವ್ ಆಗಿತ್ತು. ಸಾಬ್ರುಗಳು ಒಟ್ಟಾಗಿ ಸೇರ್ಕೊಳಕ್ಕಾಯ್ತು. ಗೌಡ್ರುಗಳಿಗೆ ದಮ್ಮಿಲ್ಲ, ನರ ಇಲ್ಲ. ಓಕೆ. ನಮ್ಮ ಮಕ್ಕಳಿಗೆ ಅವ್ನು ಹಂಗೆ ಮಾತಾಡಿದ್ಮೇಲೆ ವಿರುದ್ಧವಾಗಿ ನಿಂತ್ಕೊಂಡು ಕಾಂಗ್ರೆಸ್ನ ಸೋಲಿಸ್ಬೇಕಾಗಿತ್ತು. ಓಕೆ. ಸೋಲಿಸ್ಲಿಲ್ಲ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.